ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಉಚಿತವಾದ ಹೊಲಿಗೆ ಯಂತ್ರಕ್ಕೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳು ಮತ್ತು ಅರ್ಜಿನ ಎಲ್ಲಿ ಸಲ್ಲಿಸಬೇಕು ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನಾನು ಮುಂದಿನ ಭಾಗದಲ್ಲಿ ಸ್ವತಃ ನೀವೇ ಕೂಡ ಸೇವಾ ಸಿಂಧು ಲಾಗಿನ್ನಲ್ಲಿ ಯಶಸ್ವಿಯಾಗಿ ಲಾಗಿನ್ ಮಾಡಿಕೊಂಡು ಫ್ರೀ ಹೊಲಿಗೆ ಯಂತ್ರಕ್ಕೆ, ಅದು ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರಕ್ಕೆ ಅರ್ಜಿನ ಕೂಡ ಸಲ್ಲಿಸ್ಬೋದು. ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವೀಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ಸಾಧ್ಯವಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಬನ್ನಿ ವಿಡಿಯೋನ ಮುಂದುವರ್ಸೋಣ. ಮೊದಲಿಗೆ ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು ಸೇವಾ ಸಿಂಧು ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಸರ್ಚ್ ಮಾಡಿದಾಗ ನೆಕ್ಸ್ಟ್ ಪೇಜು ನಿಮಗೆ ಈ ರೀತಿ ಓಪನ್ ಆಗ್ತದೆ. ಫಸ್ಟ್ ಟೈಮ್ ನೀವು ಇಲ್ಲಿಗೆ ವಿಸಿಟ್ ಮಾಡ್ತಾ ಇದ್ದೀರಿ ಅಂದರೆ ಡೈರೆಕ್ಟಾಗಿ ಲಾಗಿನ್ ಮಾಡ್ಕೊಳ್ಳಿಕ್ಕಾಗಲ್ಲ. ನೀವು ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಕೆಳಗಡೆ ಬಂದು ಇಲ್ಲಿ ನ್ಯೂ ಯೂಸರ್ ಅಂತ ಇದೆ ನೋಡಿ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡ್ರೆ ನೆಕ್ಸ್ಟ್ ಪೇಜು ನಿಮ್ಗೆ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನಿಮ್ಮ ಆಧಾರ್ ನಂಬರ್ ಹಾಕಿ ಕೆಳಗೆ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಸನ್ನ ಫಿಲಪ್ ಮಾಡಿ ನೀವು ಇಲ್ಲಿ ನೆಕ್ಸ್ಟ್ ಅಂತ ಮಾಡಬೇಕಾಗುತ್ತೆ. ಅದಾದ ನಂತರ ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPನ ಬಾಕ್ಸಲ್ಲಿ ಹಾಕಿ ಕಂಟಿನ್ಯೂ ಅಂತ ಮಾಡಬೇಕಾಗುತ್ತೆ. ನಂತರ ಪೇಜಲ್ಲಿ ಒಂದು 6 ಡಿಜಿಟ್ ಪಿನ್ನ ಸೆಟ್ ಮಾಡ್ಕೊಳ್ಳೋಕೆ ಕೇಳುತ್ತೆ. ಸೆಟ್ ಮಾಡ್ಕೊಂಡು ಕಂಟಿನ್ಯೂ ಅಂತ ಮಾಡಿ. ಮತ್ತೆ ನೆಕ್ಸ್ಟ್ ಪೇಜಲ್ಲಿ ಮತ್ತೆ ಒಂದು ಫೋನ್ ನಂಬರ್ ಕೇಳುತ್ತೆ. ಆ ಫೋನ್ ನಂಬರ್ ಹಾಕಿ ನೀವು ಇಲ್ಲಿ ನೆಕ್ಸ್ಟ್ ಅಂತ ಮಾಡಬೇಕಾಗುತ್ತೆ. ಇವಾಗ ಇಲ್ಲಿ ಕೊಟ್ಟಿರೋ ಮೊಬೈಲ್ಗೂ ಕೂಡ ಒಂದು OTP ಬರುತ್ತೆ. ಆ OTPನ ಆ ಬಾಕ್ಸಲ್ಲಿ ಹಾಕಿ ಕಂಟಿನ್ಯೂ ಅಂತ ಮಾಡಬೇಕಾಗುತ್ತೆ. ನಂತರ ಸ್ನೇಹಿತರೆ, ಡಿಜಿಲಾಕರ್ಗೆ ನಿಮ್ಮ ಪರ್ಮಿಷನ್ನ ಕೇಳುತ್ತೆ. ಇಲ್ಲಿ ಅಲೋ ಅಂತ ಮಾಡಬೇಕಾಗುತ್ತೆ. ಅಲೋ ಅಂತ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಪೇಜು ರಿಜಿಸ್ಟ್ರೇಷನ್ ಪೇಜು ಮತ್ತೆ ಒಂದು ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನೀವು ನಿಮ್ಮ ಫೋನ್ ನಂಬರ್ನ ಹಾಕಬೇಕಾಗುತ್ತೆ. ಅಂದರೆ ಸೇವಾ ಸಿಂಧು ಲಾಗಿನ್ಗೆ ಯಾವಾಗಲೂ ಕೊಡದೇ ಇರ್ತಕ್ಕಂಥ ಹೊಸ ಫೋನ್ ನಂಬರ್ನ ನೀವು ಇಲ್ಲಿ ಕೊಡಬೇಕಾಗುತ್ತೆ. ಅದಾದ ನಂತರ ಕೆಳಗಡೆ ಬಂದು ಇಲ್ಲಿ ಪಾಸ್ವರ್ಡ್ನ ಸೆಟ್ ಮಾಡ್ಕೋಬೇಕು. ಎಕ್ಸಾಂಪಲ್ಗೆ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ, ಆ ರೀತಿ ಒಂದು ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳಿ. ಅದಾದ ನಂತರ ಕೆಳಗಡೆ ಕಾಣ್ತಿರೋ ಕ್ಯಾಪ್ಸನ್ನು ಫಿಲಪ್ ಮಾಡಿ ನೀವು ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ನಿಮಗೆ ಈ ರೀತಿ ಒಂದು ವೆರಿಫಿಕೇಷನ್ ಅಂತ ಪಾಪಪ್ ಬರುತ್ತೆ. ಓಕೆ ಅಂತ ಮಾಡಿ. ನೀವು ಅಲ್ಲಿ ರಿಜಿಸ್ಟ್ರೇಷನ್ ಪೇಜಲ್ಲಿ ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಅಲ್ಲಿ ಕಾಣ್ತಿರೋ ಬಾಕ್ಸ್ಗೆ ಹಾಕಿ ನೀವು ವ್ಯಾಲಿಡೇಟ್ ಅಂತ ಕ್ಲಿಕ್ ಮಾಡ್ತು ಅಂದರೆ ಯು ಹ್ಯಾವ್ ಎ ಸಕ್ಸಸ್ಫುಲಿ ರಿಜಿಸ್ಟರ್ಡ್ ಇನ್ ಸೇವಾ ಸಿಂಧು ಅಂತ ಬರುತ್ತೆ. ಓಕೆ ಅಂತ ಮಾಡಿ. ನಂತರ ನೀವು ಮೇನ್ ಪೇಜ್ಗೆ ಬರಬೇಕಾಗುತ್ತೆ. ಅಲ್ಲಿ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ ಕೊಟ್ಟಿರ್ತೀರಲ್ಲ ಫೋನ್ ನಂಬರು ಮತ್ತು ಅಲ್ಲಿ ಪಾಸ್ವರ್ಡು. ಒಂದು ವೇಳೆ ಪಾಸ್ವರ್ಡ್ ಇಲ್ಲ ಅಂತ ಅಂದರೆ ನೀವು ಅಲ್ಲಿ OTP ಮುಖಾಂತರನೂ ಕೂಡ ನೀವು ಇಲ್ಲಿ ಲಾಗಿನ್ ಮಾಡ್ಕೋಬೋದು. ನಾನು OTPನ ಕ್ಲಿಕ್ ಮಾಡ್ಕೋತಾ ಇದ್ದೀನಿ. OTP ಬಂದ ನಂತರ ಅಲ್ಲಿ ಕೆಳಗೆ ಕಾಣ್ತಿರೋ ಬಾಕ್ಸ್ಗೆ ನಿಮ್ಮ OTPನ ಹಾಕಿ ಅಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನು ಫಿಲಪ್ ಮಾಡಿ ನೀವು ಇಲ್ಲಿ ಸಬ್ಮಿಟ್ ಅಂತ ಮಾಡಬೇಕಾಗುತ್ತೆ. ಸಬ್ಮಿಟ್ ಮಾಡಿದ ನಂತರ ನೆಕ್ಸ್ಟ್ ಪೇಜು ನಿಮಗೆ ಈ ರೀತಿ ಓಪನ್ ಆಗ್ತದೆ. ಸ್ನೇಹಿತರೆ, ನೀವು ಅಪ್ಲೈ ಮಾಡಬೇಕು ಅಂದರೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಮೇಲ್ಗಡೆ ಅಪ್ಲೈ ಫಾರ್ ಸರ್ವಿಸಸ್ ಅನ್ನೋ ಆಪ್ಷನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ನಂತರ ವ್ಯೂ ಆಲ್ ಅವೈಲಬಲ್ ಸರ್ವಿಸ್ ಅನ್ನೋ ನೆಕ್ಸ್ಟ್ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ನಿಮಗೆ ಈ ಕಡೆ ರೈಟ್ ಸೈಡಲ್ಲಿ ಸರ್ಚ್ ಬಾರ್ಗೆ ಬಂದು ಅಲ್ಲಿ ಟೈಪ್ ಮಾಡಬೇಕು ನೀವು ಸ್ವಿಂಗ್ ಅಂತ, SEWING ಸ್ವಿಂಗ್ ಅಂತ ಟೈಪ್ ಮಾಡಿ. ಅಲ್ಲಿ 3 ಆಪ್ಷನ್ಗಳು ಓಪನ್ ಆಗ್ತವೆ. ಇಲ್ಲಿ ಮರಾಠ ಅಭಿವೃದ್ಧಿ ನಿಗಮ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಬೇಡಿ. ಮೇಲ್ಗಡೆ ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಿಕ್ ಸ್ವಿಂಗ್ ಮೆಷಿನ್ ಅಂತ ಇದೆ ನೋಡಿ, ಫಸ್ಟ್ ಆಪ್ಷನು, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪೇಜು ನಿಮಗೆ 2025-26ನೇ ಸಾಲಿನ ವೃತ್ತಿಪರ ಕುಶಲಕರ್ಮಿಗಳಿಗೆ ವಿದ್ಯುತ್ ಚಾಲಿತ ಪ್ರಮಾಣ ಪತ್ರಕ್ಕೆ ಅರ್ಜಿ ಅಂತ ಈ ರೀತಿಯಾದ ಫಾರ್ಮ್ಯಾಟ್ ಓಪನ್ ಆಗ್ತದೆ. ನೀವು ಇಲ್ಲಿ ಅರ್ಜಿ ಹಾಕೋಕ್ಕಿಂತ ಮೊದಲು ಅರ್ಜಿದಾರರು ಪ್ರಮುಖ ಸೂಚನೆಗಳು ಅಂತ ಕೆಲವು ಸೂಚನೆಗಳು, ರಿಸ್ಟ್ರಿಕ್ಷನ್ಗಳು ಇಲ್ಲಿ ನೋಡ್ಬೋದು. ನೀವು ಪ್ರತಿಯೊಂದನ್ನು ಕೂಡ ನಿಮ್ಮ ಬಳಿ ಇಟ್ಕೊಂಡು ಆ ನಂತರ ಅರ್ಜಿನ ಹಾಕಬೇಕಾಗ್ತದೆ. ನಿಮ್ಮ ಬಳಿ ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ ಇರಬೇಕು. ಜನ್ಮ ದಿನಾಂಕ ನಮೂದಿಸಿರುವ ದಾಖಲಾತಿ ಅಂದರೆ ನೀವೇನೋ ಸ್ಕೂಲು ಸರ್ಟಿಫಿಕೇಟು ನಿಮ್ಮ ಬಳಿ ಇರಬೇಕಾಗ್ತದೆ. ಶೈಕ್ಷಣಿಕ ಅರ್ಹತೆ ಅಥವಾ ವರ್ಗಾವಣೆ ಪ್ರಮಾಣ ಪತ್ರ, ಅಂಕಪಟ್ಟಿ ಅಂತ ಕೇಳ್ತಾರೆ. ಮುಂದೆ ನಾವು ವಿದ್ಯಾಭ್ಯಾಸ ಇಲ್ಲ ಅಂದರೂ ಕೂಡ ಕನಿಷ್ಠ 8ನೇ ಕ್ಲಾಸ್ ಪಾಸ್ ಆಗಿದ್ರು ಕೂಡ ಅರ್ಜಿನ ಹಾಕ್ಬೋದು. ನಿಮ್ಮ ಬಳಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತರಾಗಿದ್ದರೆ ಜಾತಿ ಪ್ರಮಾಣ ಬೇಕಾಗ್ತದೆ. ಪಡಿತರ ಚೀಟಿ ಬೇಕಾಗ್ತದೆ. ಮತದಾರರ ಗುರುತಿನ ಚೀಟಿ ಬೇಕಾಗ್ತದೆ. ಆಯಾ ಗ್ರಾಮ ಪಂಚಾಯತಿಯಿಂದ ಈ ರೀತಿಯಾದಂಥ ವೃತ್ತಿ ದೃಢೀಕರಣ ಪತ್ರ ಅಂತ PDO ಬಳಿ ಸೈನ ಹಾಕ್ಸ್ಕೊಬರ್ಬೇಕಾಗ್ತದೆ. ಈ ಒಂದು ಪ್ರಮಾಣ ಪತ್ರ ನಿಮ್ಮ ಬಳಿ ಇರಬೇಕಾಗ್ತದೆ. ಜೆರಾಕ್ಸ್ ಸ್ಟೋರಲ್ಲಿ ಸಿಗುತ್ತೆ. ಸಿಗಲಿಲ್ಲ ಅಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, PDF ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ತೊಗೋಬೋದು, ಬಳಕೆ ಮಾಡ್ಕೋಬೋದು. ಹಾಗೆಯೇ ಸ್ನೇಹಿತರೆ, ನೀವಿಲ್ಲಿ ಕೆಳಗಡೆ ಸರ್ಕಾರಿ ನೌಕರರು ಆಗಿಲ್ಲದೆ ಇದ್ದವ್ರು ಮಾತ್ರ ಈ ಒಂದು ಅರ್ಜಿಗೆ ಅಂದರೆ ಈ ಒಂದು ಸೌಲಭ್ಯಕ್ಕೆ ಅರ್ಜಿನ ಹಾಕ್ಬೋದು. ಅದಕ್ಕೂ ಮೊದಲು ನಿಮ್ಮ ಬಳಿ ಈ ರೀತಿ ಒಂದು ಸರ್ಟಿಫಿಕೇಟ್ ಬೇಕಾಗ್ತದೆ. ವೃತ್ತಿ ಕೌಶಲ್ಯ ಇರ್ತಕ್ಕಂಥ ಒಂದು ಅನುಭವದ ಪ್ರಮಾಣ ಪತ್ರ ನಿಮ್ಮ ಬಳಿ ಬೇಕಾಗ್ತದೆ. ಈ ಸರ್ಟಿಫಿಕೇಟು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ಮೊದಲೇ ತಿಳಿಸಿದ್ದೀನಿ. ನಾವೇ ಕೂಡ ಮಾಡಿಕೊಡ್ತೀವಿ, ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ಈಗಾಗಲೇ ಕರ್ನಾಟಕದಾದ್ಯಂತ ತುಂಬ ಜನರುಗಳಿಗೆ ಈ ಒಂದು ಸರ್ಟಿಫಿಕೇಟ್ನ ಪ್ರೊವೈಡ್ ಮಾಡಿಕೊಟ್ಟಿದ್ದೀವಿ. ಯಾವುದೇ ತರಹದ ಫೇಕ್ ಅಲ್ಲ. ನೀವು ವಾಟ್ಸಪ್ ಮುಖಾಂತರ ನಿಮ್ಮ ಡಾಕ್ಯುಮೆಂಟ್ಸ ಕಳಿಸ್ಕೊಟ್ರೆ ಅಮೌಂಟ್ನ ಪೇ ಮಾಡಬೇಕಾಗತ್ತೆ. ನೀವು ವಾಟ್ಸಪ್ಪಲ್ಲಿ ಚಾಟ್ ಮಾಡಿ ನಾವಲ್ಲಿ ತಿಳಿಸ್ಕೊಡ್ತೀವಿ ಎಷ್ಟು ಅಮೌಂಟು ಅಂತ. ಕಾಣ್ತಾ ಇರ್ತಕ್ಕಂಥ ಈ ನಂಬರ್ಗೆ ವಾಟ್ಸಪ್ಗೆ ನೀವು ಚಾಟ್ ಮಾಡ್ಕೊಂಡು ನೀವು ಕನ್ಫರ್ಮೇಷನ್ ಮಾಡ್ಕೋಬೋದು. ನಿಮಗೆ ಈ ಒಂದು ಸರ್ಟಿಫಿಕೇಟ್ನ ಈ ರೀತಿ PDF ಎಕ್ಸಾಮ್ನು ಕೂಡ ನಾವೇ ಪಾಸ್ ಮಾಡಿ ನಿಮಗೆ ಸರ್ಟಿಫಿಕೇಟ್ನ ಕಳಿಸ್ಕೊಡ್ತೀವಿ. ಹಾಗೆಯೇ ನಿಮಗೆ ರಿಸಿಪ್ಟು ಕೂಡ ಕಳಿಸ್ಕೊಡ್ತೀವಿ. ಸ್ನೇಹಿತರೆ, ಈಗ ಅರ್ಜಿನ ಮುಂದುವರ್ಸೋಣ ಬನ್ನಿ. ನೀವು ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬನ್ನಿ. ಇಲ್ಲಿ ಅರ್ಜಿ ಸಲ್ಲಿಸುತ್ತಿರುವ ಜಿಲ್ಲೆಯ ಹೆಸರು ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದ್ರೆ ಇವಾಗ ಧಾರವಾಡ ಜಿಲ್ಲೆಗೆ ಓಪನ್ ಆಗಿದೆ. ಇದೇ ತಿಂಗಳು 15ನೇ ತಾರೀಕು ತನಕ ಈ ಧಾರವಾಡ, ಹುಬ್ಳಿ ಧಾರವಾಡಕ್ಕೆ ಸಂಬಂಧಪಟ್ಟವರು ಅರ್ಜಿನ ಹಾಕ್ಬೋದು. ಇದೇ ರೀತಿ ಪ್ರತಿ ತಿಂಗಳು ಕೂಡ ಈ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೆ ಒಂದೊಂದು ಜಿಲ್ಲೆಗಳಿಗೆ ಓಪನ್ ಆಗ್ತದೆ. ಸಂಬಂಧಪಟ್ಟವರು ಓಪನ್ ಆದ ಆ ಜಿಲ್ಲೆಯವರು ಅರ್ಜಿನ ಹಾಕ್ಬೋದು. ಎಲ್ಲ ಜಿಲ್ಲೆಯವರು ಕೂಡ ಒಂದೇ ಸರಿ ಅರ್ಜಿನ ಫಿಲಪ್ ಮಾಡ್ಲಿಕ್ಕೆ ಆಗಲ್ಲ.
ನಂತರ ಸ್ನೇಹಿತರೆ ನೆಕ್ಸ್ಟ್ ಸ್ಟೆಪ್ ಬಂದು ಅರ್ಜಿದಾರರ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ಅರ್ಜಿದಾರರ ಹೆಸರನ್ನ ಟೈಪ್ ಮಾಡಬೇಕು. ಅರ್ಜಿದಾರರ ಗಂಡ ಅಥವಾ ತಂದೆ ಹೆಸರಿದ್ದರೆ ಟೈಪ್ ಮಾಡಿ. ಹಾಗೆಯೇ ನಿಮ್ಮ ಲಿಂಗ, ಇಲ್ಲಿ ಲೇಡೀಸ್ ಮಾತ್ರ ಅರ್ಜಿನ ಹಾಕ್ಬೋದು. ನಂತರ ಜಾತಿ ಅಥವಾ ಪ್ರವರ್ಗ ಅಂತ ಇದೆ, ಅಲ್ಲಿ SC ST OBC ಮತ್ತು ಸಾಮಾನ್ಯ ಅಂತ ಇದೆ. ನಿಮ್ದು ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಬಂದು ಅರ್ಜಿದಾರರ ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡ್ಕೋಬೇಕು. ಈ ಕ್ಯಾಲೆಂಡ್ರಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಪತ್ರ ವ್ಯವಹಾರಕ್ಕಾಗಿ ವಿವರಗಳು ಅಂತ ಬರುತ್ತೆ ಎರಡನೇ ಸ್ಟೆಪ್ಪು. ಅಲ್ಲಿ ಮೊಬೈಲ್ ಸಂಖ್ಯೆ, ಅದರಲ್ಲೂ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರ್ತಕ್ಕಂಥ ಮೊಬೈಲ್ ನಂಬರ್ನ ಆ ಒಂದು ಕಾಲಮ್ಗೆ ನೀವು ಹಾಕಬೇಕಾಗುತ್ತೆ. ನಂತರ ಇಮೇಲ್ ವಿಳಾಸ ಇದ್ದರೆ ಹಾಕಿ, ಅದು ಸ್ಟಾರ್ ಮಾರ್ಕ್ ಇಲ್ಲ, ಬೇಕಿದ್ರೆ ಖಾಲಿ ಬೇಕಾದ್ರೂ ಬಿಡ್ಬೋದು. ನಂತರ ರಾಜ್ಯ ಅಂತ ಕೇಳುತ್ತೆ, ಅಲ್ಲಿ ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಳಗಡೆ ನಿಮ್ಮ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ನಂತರ ವಿಳಾಸ, ಸಂಪೂರ್ಣ ವಿಳಾಸನ ಹಾಕಬೇಕು ಆ 2 ಕಾಲಮ್ಗಳಿಗೆ. ಅಲ್ಲಿ ನೀವು ನಿಮ್ಮ ಗ್ರಾಮ, ನಿಮ್ಮ ಪೋಸ್ಟು, ನಿಮ್ಮ ತಾಲೂಕು, ನಿಮ್ಮ ಹೋಬಳಿ ಅಷ್ಟನ್ನು ಮ್ಯಾನ್ಯಲಾಗಿ ಟೈಪ್ ಮಾಡಿ. ನಂತರ ಕೆಳಗಡೆ ಕಾಲಮಲ್ಲಿ ಪಿನ್ ಕೋಡ್ ಅಂತ ಕೇಳುತ್ತೆ, ನಿಮ್ಮ ಪಿನ್ ಕೋಡ್ನ ಹಾಕಬೇಕು. ತದನಂತರ ಸ್ನೇಹಿತರೆ ನೆಕ್ಸ್ಟ್ ಸ್ಟೆಪ್ ಬಂದು ಶೈಕ್ಷಣಿಕ ಅರ್ಹತೆ ಅಂತ ಕೇಳುತ್ತೆ, ಅಲ್ಲಿ ವಿದ್ಯಾರ್ಹತೆ ಸೆಲೆಕ್ಟ್ ಅಂತ ಕ್ಲಿಕ್ ಮಾಡಿದ್ರೆ 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿ, 10ನೇ ತರಗತಿಗಿಂತ ಹೆಚ್ಚಿನ ವಿದ್ಯಾಭ್ಯಾಸ ಮತ್ತು ಯಾವುದೇ ವಿದ್ಯಾರ್ಹತೆ ಹೊಂದಿರುವುದಿಲ್ಲ. ಏನು ವಿದ್ಯಾಭ್ಯಾಸ ಇಲ್ಲದೇ ಇದ್ದರೂ ಕೂಡ ಅರ್ಜಿನ ಹಾಕ್ಬೋದು. ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ನಂತರ ಸ್ನೇಹಿತರೆ ನೀವು ವಿಕಲಚೇತನರಾಗಿದ್ದೀರಾ ಅಂತ ಕೇಳುತ್ತೆ, ಎಸ್ ಇದ್ದರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ನೋ ಇದ್ದರೆ ನೋ ಅಂತ ಮಾಡ್ಕೊಳ್ಳಿ. ನಂತರ ಆಯಾ ಗ್ರಾಮ ಪಂಚಾಯತಿಯ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಿಂದ ಹೊಲಿಗೆ ಟೈಲರಿಂಗ್ ವೃತ್ತಿ ಮಾಡುತ್ತಿರುವ ಬಗ್ಗೆ ದೃಢೀಕರಣ ಪತ್ರ ಅಂತ ಕೇಳುತ್ತೆ. ಇದನ್ನು ಕಡ್ಡಾಯವಾಗಿ ಮುಂದಿನ ಭಾಗದಲ್ಲಿ ಅಪ್ಲೋಡ್ ಮಾಡಲೇಬೇಕು. ಆ ಒಂದು ಫಾರ್ಮೆಟು ನಮ್ಮ ಬಳಿ ಇದೆ, ನಾವು PDF ಅಲ್ಲಿ ನಿಮಗೆ ಕಳಿಸ್ಕೊಡ್ತೀವಿ, ಬೇಕಿದ್ರೆ ಕೇಳಿ. ನಂತರ ಕೆಳಗಡೆ ಕ್ಲಿಕ್ ಮಾಡಿ ಇಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನು ಹಾಕಿ ಸಬ್ಮಿಟ್ ಅಂತ ಮಾಡ್ತು ಅಂದರೆ ನೆಕ್ಸ್ಟ್ ಪೇಜಲ್ಲಿ ಈ ರೀತಿಯಾದಂಥ ಪ್ರಿವ್ಯೂ ಓಪನ್ ಆಗ್ತದೆ. ನೀವು ಫಿಲಪ್ ಮಾಡಿರ್ತಕ್ಕಂಥದ್ದು ಎಲ್ಲ ಕರೆಕ್ಟ್ ಇದೆ ಒಂದ್ಸರಿ ನೋಡ್ಕೊಂಡು ಕೆಳಗಡೆ ಅಟ್ಯಾಚ್ ಚೆನ್ನಾಗಿ ಸರ್ ಅಂತ ಒಂದು ಬಾಕ್ಸ್ ಕಾಣ್ತಾ ಇದೆ, ಅದನ್ನು ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಒಂದು ವೇಳೆ ತಪ್ಪಾಗಿತ್ತು ಅಂದರೆ ಎಡಿಟ್ ಕೂಡ ಮಾಡ್ಬೋದು, ಪಕ್ಕದಲ್ಲಿದೆ. ನನಗೆ ಎಲ್ಲ ಕರೆಕ್ಟಿದೆ, ಅಟ್ಯಾಚ್ ಚೆನ್ನಾಗಿ ಸರ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಕೆಲವು ಡಾಕ್ಯುಮೆಂಟ್ಸ್ಗಳನ್ನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಮೊದಲನೇದಾಗಿ ಸೆಲೆಕ್ಟ್ ಇಲ್ಲಿ ಪಾಸ್ಪೋರ್ಟ್ ಅಂತ ಕೇಳುತ್ತೆ, ನಿಮ್ಮ ಭಾವಚಿತ್ರನ ಮೊದಲೇ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ಬೇಕು, ಅದನ್ನು ಅಪ್ಲೋಡ್ ಮಾಡಬೇಕು. ಇದು 25 KB ಒಳಗಿರಬೇಕಾಗಿರೋದ್ರಿಂದ ನೀವು ಅದನ್ನು ರೀಸೈಜ್ ಮಾಡಿ ಅಪ್ಲೋಡ್ ಮಾಡಿ. ಹಾಗೆಯೇ ಇಲ್ಲಿ ಜನ್ಮ ದಿನಾಂಕಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ದಾಖಲಾತಿ ಅಂತ ಕೇಳುತ್ತೆ, ವರ್ಗಾವಣೆ ಪ್ರಮಾಣ ಪತ್ರ ಅಂತ. ನಿಮ್ಮದು ಮಾರ್ಕ್ಸ್ ಕಾರ್ಡ್ ಇದ್ದರೆ ಅಪ್ಲೋಡ್ ಮಾಡಿ, ಇಲ್ಲ ಅಂತ ಅಂದರೆ ಇಲ್ಲಿ ನಿಮ್ಮದು ಸ್ಕೂಲ್ TC ಇದ್ದರೆ ಕೂಡ ಅಪ್ಲೋಡ್ ಮಾಡ್ಬೋದು. ಹಾಗೆಯೇ ಜಾತಿ ಪ್ರಮಾಣ ಪತ್ರ ಅಂತ ಕೇಳುತ್ತೆ, ಇಲ್ಲಿ ಆಲ್ ಕಂಪಲ್ಸರಿ ಸ್ಟಾರ್ ಮಾರ್ಕ್ ಇರೋದ್ರಿಂದ ಎಲ್ಲ ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ. ನೀವು SC ST ಆಗಿತ್ತು ಅಂದರೂ ಕೂಡ ಅಪ್ಲೋಡ್ ಮಾಡಬೇಕು, OBC ಆಗಿದ್ರು ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ. ನಂತರ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಿಂದ ನೀವು ಅಲ್ಲಿ ಸೀಲ್ ಆ್ಯಂಡ್ ಸಿಗ್ನೇಚರ್ ಮಾಡಿಸ್ಕೊಂಬಂದಿರ್ತಕ್ಕಂಥ ಈ ಒಂದು ಫಾರ್ಮೆಟ್ನ ನೀವೆಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನಂತರ ನಿಮ್ಮ ಪಡಿತರ ಚೀಟಿ ಅಥವಾ ರೇಷನ್ ಕಾರ್ಡ್ನ ಇದನ್ನು ಕೂಡ PDF ಅಲ್ಲಿ ನೀವು ಸ್ಕ್ಯಾನ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನಂತರ ಸ್ನೇಹಿತರೆ ಹೊಲಿಗೆ ತರಬೇತಿ ಪಡೆದ ನೀವು ಇಲ್ಲಿ ಪ್ರಮಾಣ ಪತ್ರನೂ ಕೂಡ ಸೇಮ್ ಅದೇ ರೀತಿ PDF ಅಲ್ಲಿ ನೀವು ಕನ್ವರ್ಟ್ ಮಾಡಿ ಇಲ್ಲಿ ಚೂಸ್ ಫೈಲ್ ಮಾಡಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಆದಾಯ ದೃಢೀಕರಣ ಪತ್ರ ಕೂಡ ನಿಮ್ಮ ಬಳಿ ಕ್ಯಾಶ್ ಆ್ಯಂಡ್ ಇನ್ಕಮ್ ಎರಡನ್ನೂ ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡಿದ ನಂತರ ಎಲ್ಲ ಕೂಡ ಅಪ್ಲೋಡ್ ಆದ ನಂತರ ಕೆಳಗಡೆ ಬಂದು ಸೇವ್ ಆ್ಯಂಡ್ ಅನಕ್ಸರ್ ಅಂತ ಒಂದು ಬಟನ್ ಕಾಣ್ತಾ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿ ನಿಮ್ಮ ಅರ್ಜಿ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗುತ್ತೆ. ಅದನ್ನು ನೀವು ಪ್ರಿಂಟ್ ತಗೊಂಡು ಸಂಬಂಧಪಟ್ಟ ನಿಮ್ಮ ಗ್ರಾಮ ಪಂಚಾಯತಿಗೆ ಹೋಗಿ ಈ ಒಂದು ಫಾರ್ಮೆಟನ್ನು ನೀವು ಅಲ್ಲಿ ಕೊಡಬೇಕಾಗ್ತದೆ. ನಿಮ್ಮ ಲೀಸ್ಟ್ ಏನಾದರೂ ಸೆಲೆಕ್ಟ್ ಆಗಿತ್ತು ಅಂದರೆ ಪಂಚಾಯತಿಯಿಂದ ನಿಮಗೆ ಕಾಲ್ ಬರುತ್ತೆ, ನಿಮಗೆ ಸಂಬಂಧಪಟ್ಟ ದಿನದಂದು ನಿಮಗೆ ಉಚಿತವಾದ ಹೊಲಿಗೆ ಯಂತ್ರನ ವಿತರಣೆ ಮಾಡ್ತಾರೆ ಸ್ನೇಹಿತರೆ. ಈ ರೀತಿಯಾಗಿ ಮನೆಯಲ್ಲೇ ಕೂತು ನಿಮಗೆ ಉಚಿತವಾದ ಟೈಲರಿಂಗ್ಸ್ ಮಿಷಿನ್ಗೆ ನೀವು ಅಪ್ಲೈ ಮಾಡ್ಬೋದು. ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.